ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಇವತ್ತು ಪ್ರಾಡಕ್ಟ್ ರಿವ್ಯೂ ವೀಡಿಯೋಸ್ ಇರುತ್ತೆ. ಏನಂದರೆ ಮನೆಗೆ ಏನೇನು ಬೇಕು, ಕೆಲವೊಂದು ಮಕ್ಕಳಿಗೆ ಹೆಲ್ಪ್ ಆಗೋ ಒಂದು ಪ್ರಾಡಕ್ಟ್ಸು ಆ್ಯಂಡ್ ಕಿಚನ್ ಪ್ರಾಡಕ್ಟ್ಸು ಆ್ಯಂಡ್ ಏನಾದ್ರು ಫಂಕ್ಷನ್ ಇದ್ದರೆ, ಹಬ್ಬ ಇದ್ದರೆ, ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ತರಿಸಿದ್ದೆ. ಸೊ ಅದರ ರಿವ್ಯೂ ಈ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ಥರದ್ದು ಪ್ಲೀಸ್ ಹೋಗಿ ಚೆಕ್ ಮಾಡಿ. ಓಕೆನಾ. ಇವಾಗ ಸೇಲ್ ನಡೀತಾ ಇದೆ, ಹಾಗಾಗಿ ಈ ವಿಡಿಯೋ ಹಾಕ್ತಾಯಿದ್ದೀನಿ. ನಿಮಗೂ ಹೆಲ್ಪ್ ಆಗುತ್ತೆ, ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಹಾಗಾಗಿ. ಸೊ ಮೇನಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಮಕ್ಕಳಿಗೆ, ಯಾವ ಮನೆಯಲ್ಲಿ ಮಕ್ಕಳಿರುತ್ತೆ ಅವ್ರಿಗೆ ಈ ಒಂದು ಪ್ರಾಡಕ್ಟ್ ಸಖತ್ ಇಷ್ಟ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ. ಮಕ್ಕಳ ಎಕ್ಸಾಮ್ ಬರೆಯೋದಕ್ಕೆ ಈ ಒಂದು ಪ್ರಾಡಕ್ಟು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಏನಂದರೆ ಮ್ಯಾಜಿಕ್ ಎರೇಸರ್ ಪೆನ್. ಸೊ ನಾನಂತೂ ಇಲ್ಲಿವರೆಗೂ ಕೇಳಿಲ್ಲ, ಬಟ್ ಪ್ರತಿ ಎಕ್ಸಾಮ್ದಲ್ಲಿನೂ ನನಗೆ ಅನಿಸಿರೋದಂದರೆ, ಈ ಪೆನ್ಸಿಲಲ್ಲೇ ಬರೆದ್ರೆ ಅಳಗಿಸೋಕ್ಕೆ ರಬ್ಬರ್ ಇರುತ್ತೆ, ಈ ಪೆನ್ನಿಂದ ಬರೆದ್ರೆ ಏನಾದ್ರು ತಪ್ಪಾದರೆ ಅಳಗಿಸೋಕ್ಕೆ ಯಾಕೆ ರಬ್ಬರ್ ಕಂಡುಹಿಡಿದಿಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಮೇ ಬಿ ಎಲ್ರಿಗೂ ಈ ಒಂದು ಡೌಟ್ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಈ ಒಂದು ಪೆನ್ ಬಂದಿದೆ ಅಂತ ನನಗೆ ಗೊತ್ತಾಯಿತು. ಈ ಒಂದು ಪೆನ್ನ ತರಿಸಿದ್ದೀನಿ. ಸೊ ಇದು ನಿಮಗೆ ಸೆಟ್ ಆಫ್ 12 ಬರುತ್ತೆ, 12 ಬರುತ್ತೆ ಒಂದು ಬಾಕ್ಸಲ್ಲಿ. ತುಂಬ ಕಡಿಮೆ ಪ್ರೈಸ್. ನಾವು ಎಕ್ಸಾಮ್ ಬರೀಬೇಕಾದ್ರೆ ಚಲೋ ಪೆನ್ ಬೇಕು ಅಂತ ಹೇಳಿ 50 ರೂಪಾಯಿ, 25 ರೂಪಾಯಿ ಆದರೂ ಮಿನಿಮಮ್ ಕೊಡ್ತೀವಲ್ವಾ. ಬಟ್ ಇದರಲ್ಲಿ ಈ ಮ್ಯಾಜಿಕ್ ಪೆನ್, ಸ್ಪೆಷಲ್ ಪೆನ್ನೇ ಜಸ್ಟ್ 11 ರೂಪಾಯಿಗೆ ನಿಮ್ಗೆ ಸಿಗ್ತಾಯಿದೆ. ಸೊ ಯಾಕೆ ಮಿಸ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಏನು ಮ್ಯಾಜಿಕ್ ಅಂತ ಕೇಳ್ತೀರಾ, ಇಲ್ಲಿ ಹಿಂದ್ಗಡೆ ಇದೆ ನೋಡಿ, ಅದು ಎರೇಸರು. ಸೊ ಸೇಮ್ ಪೆನ್ ಥರನೇ ಇರುತ್ತೆ, ನೀವು ನೋಡ್ತಾ ಇರ್ಬೋದು, ಸೇಮ್ ಪೆನ್ ಥರನೇ ಇರುತ್ತೆ, ಏನೂ ಡಿಫ್ರೆನ್ಸ್ ಇಲ್ಲ, ಬ್ಲೂ ಕಲರೇ ಇದೆ. ಹಿಂದ್ಗಡೆ ಎರೇಸರ್ ಕೊಟ್ಟಿರ್ತಾರೆ. ನಾವು ಏನಾದರೂ ತಪ್ಪಾದರೆ ಇದರಿಂದ ಎರೇಸ್ ಮಾಡ್ಬೋದು, ಹೋಗುತ್ತೆ ಅದು. ಒಂದು ಸ್ವಲ್ಪ ಕೂಡ ಬರೆದಿರೋ ಕಲೆ ಇರೋದಿಲ್ಲ, ಕ್ಲಿಯರಾಗಿ ಎರೇಸ್ ಆಗುತ್ತೆ. ಮಕ್ಕಳಿಗಂತೂ ಇದು ಹೇಳಿ ಮಾಡಿಸಿರೋವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಏಕೆಂದರೆ ಇವಾಗ ಎಕ್ಸಾಮ್ದಲ್ಲಿ ಇಷ್ಟೇ ಲೈನ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ, ಪ್ರಿಪ್ರೇಟರಿ ಎಕ್ಸಾಮ್ದಲ್ಲೆಲ್ಲ ಕೂಡ. ಅಷ್ಟು ತುಂಬಿದ ಮೇಲೆ ಏನಾದರೂ ತಪ್ಪಾದರೆ, ಅಥವಾ ಲೆಕ್ಕ ಮ್ಯಾಥ್ಸ್ ಬರೆಯುವಾಗ, ಇಂಗ್ಲೀಷ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ, ಡ್ರಾಯಿಂಗ್ ಮಾಡುವಾಗ ಏನಾದರೂ ತಪ್ಪಾಯಿತು ಅಂದರೆ ಅಲ್ಲಿ ಮತ್ತೆ ಬರೆಯೋದಕ್ಕೆ ಅವ್ರಿಗೆ ಸ್ಪೇಸ್ ಇರೋದಿಲ್ಲ, ಇಷ್ಟೇ 4 ಲೈನ್ ಅಂತ ಹೇಳಿ ಕೊಟ್ಟಿರ್ತಾರೆ. ಆವಾಗ ಅಂಥ ಒಂದು ಎಕ್ಸಾಮ್ನಲ್ಲಿ ಈ ಒಂದು ಪ್ರಾಡಕ್ಟು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಈ ಒಂದು ಪೆನ್ನ ಅವ್ರಿಗೆ ಕೊಡಿ ಗಿಫ್ಟಾಗಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರೇ ಮಕ್ಕಳಿದ್ರು ಕೂಡ ಅವ್ರಿಗೆ ಈ ಒಂದು ಪೆನ್ ಸಜೆಸ್ಟ್ ಮಾಡಿ, ಈ ಥರ ಇದೆ ಬೈ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ಹೆಲ್ಪ್ ಆಗುತ್ತೆ. ನನಗಂತೂ ನಿಜವಾಗ್ಲೂ ಮಕ್ಕಳಿಗೆ ಆ ಒಂದು ಟೆನ್ಷನ್ ಇರುತ್ತೆ, ತಪ್ಪು ಬರೆದ್ಬಿಟ್ರೆ ಏನು ಮಾಡಲಿ ಅಂತ ಹೇಳ್ಕೊಂಡೇ ಅವರು ತಪ್ಪಾಗಿ ಬರೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಆ ದಾರಿನೂ ನಾವು ದಾಟಿ ಬಂದಿದ್ದೀವಲ್ವ, ಹಾಗಾಗಿ. ಸೊ ನೋಡಿ, ಇಲ್ಲಿ ಫುಲ್ ಎರೇಸ್ ಆಯಿತು. ನಾನು ನಿಮ್ಮ ಮುಂದೆನೇ ಇವಾಗ ತೋರಿಸ್ತಾ ಇದ್ದೀನಿ ಪ್ರೂಫು. ಬರೆದ್ಬಿಟ್ಟು ರಬ್ ಮಾಡ್ತಾಯಿದ್ದೀನಿ. ಕ್ಲಿಯರಾಗಿ ಒಂದು ಚೂರೂ ಗೊತ್ತಾಗೋದಿಲ್ಲ ಬರೆದಿದ್ದೀವಿ, ರಬ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು, ಅಷ್ಟು ಕ್ಲಿಯರಾಗಿ ಎರೇಸ್ ಆಗುತ್ತೆ. ಸೊ ಈ ಒಂದು ಪೆನ್ನಿನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ನಿಮ್ಮ ಮಕ್ಕಳಿಗೆ ಇದನ್ನು ಕೊಡಿಸಿ, ಅವರು ಕೂಡ ಟೆನ್ಷನ್ ಫ್ರೀಯಾಗಿ ಎಕ್ಸಾಮ್ನ ಬರೀತಾರೆ. ನನಗಂತೂ ಎಲ್ಲ ಪ್ರಾಡಕ್ಟಲ್ಲಿನೂ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಎಷ್ಟು 70,000ವರೆಗೂ ಈ ವಿಡಿಯೋ ರೀಚ್ ಆಗಿದೆ. ಆ್ಯಂಡ್ ಅದರಲ್ಲಿ ಸಾಕಷ್ಟು ಜನ, 200 ಮೇಲೆ ಜನ ಪರ್ಚೇಸ್ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಗೊತ್ತಾಯಿತು, ನನಗೆ ಒಬ್ಬಳಿಗೆ ಅಲ್ಲ, ಎಲ್ರಿಗೂ ಕೂಡ ಈ ಪೆನ್ನಿನ ಅವಶ್ಯಕತೆ ಇತ್ತು ಅಂತ ಹೇಳ್ಬಿಟ್ಟು. ಸೊ ತುಂಬ ಹೆಲ್ಪ್ ಆಗುತ್ತೆ, ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ. ಸೊ ಈ ಪ್ಯಾಕ್ ಆಫ್ 12 ಬರುತ್ತೆ, ಅಂದರೆ ನಿಮಗೆ ಒಂದು ಪೆನ್ನಿಗೆ 11 ರೂಪಾಯಿ ಬರುತ್ತೆ. ಸೊ ಬೇರೆ ಪೆನ್ನೆಲ್ಲ ನಾವು 25 ರೂಪಾಯಿ 50 ರೂಪಾಯಿ ಕೊಟ್ಟು ತೊಗೊಳೋಕ್ಕಿಂತ ಈ ಒಂದು ಮ್ಯಾಜಿಕ್ ಪೆನ್ನ ಬೈ ಮಾಡೋದ್ರಲ್ಲಿ ವರ್ತ್ ಅಂತ ನನಗನ್ಸುತ್ತೆ. ಸೊ ಇದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇದು ಔಟ್ ಆಫ್ ಸ್ಟಾಕ್ ಆಗಿದೆ, ನಾನು ಆದರೂ ಕೂಡ ಬೇರೆ ಪ್ರಾಡಕ್ಟ್ದು ಲಿಂಕ್ ಅಡ್ಜಸ್ಟ್ ಮಾಡಿರ್ತೀನಿ. ಸೊ ಹೋಗಿ ಒಂದು ಸರ್ತಿ ಚೆಕ್ ಮಾಡಿ, ಓಕೆನಾ. ಯಾಕೆಂದರೆ ಅಷ್ಟು ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ, ತೊಗೊಂಡು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಸೊ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ, ಲಿಂಕ್ ಕಳಿಸಿ ನನಗೆ ಅಂತ ಹೇಳ್ಬಿಟ್ಟು. ಪಾಪ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ಒಂದು ಕೀಚೈನ್. ಸೊ ಇದು ನಾರ್ಮಲ್ ಕೀಚೈನ್ ಅಲ್ಲ, ನಿಜವಾಗ್ಲೂ ನೀವು ಯೋಚನೆ ಮಾಡಿದ್ರೆ ಏನೇನೆಲ್ಲ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮಕ್ಕಳಿರೋ ಮನೆಯಲ್ಲಿ ಇದು ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಏಕೆಂದರೆ ಇದು ನಿಮಗೆ ನೋಡೋಕ್ಕೆ ಕೀಚೈನ್ ಥರ ಅನಿಸುತ್ತೆ, ಬಟ್ ಇದು ಗ್ಲಾಸ್ ಇದೆ, ಓಕೆನಾ. ಸೊ ಚಿಕ್ಕ ಮಕ್ಕಳು ಇದ್ದಾಗ ಅವ್ರಿಗೆ ಸೆರ್ಲ್ಯಾಕ್ ತಿನ್ನಿಸೋದಕ್ಕಾಗಿರ್ಬೋದು, ಅಥವಾ ಹೊರಗಡೆ ಹೋದಾಗ ನೀರು ಕುಡಿಸೋದಕ್ಕಾಗಿರ್ಬೋದು, ಹಾಸ್ಪಿಟಲ್ಗೆ ವ್ಯಾಕ್ಸಿನೇಷನ್ ಅಂತ ಹೋಗಿರ್ತೀವಿ, ಅಥವಾ ಹೊರಗಡೆ ಎಲ್ಲಾದರೂ ಹೋದಾಗ ಅವ್ರಿಗೆ ಕುಡ್ಸೋಕ್ಕೆ ಈ ಪ್ಲಾಸ್ಟಿಕ್ ಕಪ್ ಅಂತೂ ಫುಲ್ ಡೇಂಜರ್, ಮಕ್ಕಳಿಗೆ ಯೂಸ್ ಮಾಡೋಕ್ಕಾಗಲ್ಲ.
ಆ್ಯಂಡ್ ಎಲ್ಲರೂ ಹೋಟೆಲ್ನಲ್ಲಿ ಕೂಡಿಸ್ತೀವಿ ಅಂದರೆ ಅದನ್ನು ಸರಿಯಾಗಿ ವಾಶ್ ಮಾಡಿರ್ತಾರೋ ಇಲ್ವೋ, ಯಾವ ಕೈಯಲ್ಲಿ ಹಿಡಿದಿರ್ತಾರೆ, ನೊಣ ಓಡಾಡ್ತಾ ಇರ್ತವೆ ಅದ್ರ ಮೇಲೆಲ್ಲ. ಹಾಗಾಗಿ ಅದನ್ನು ಕೂಡ ಕುಡ್ಸೋಕ್ಕಾಗಲ್ಲ. ಬಟ್ ಈ ಥರ ಒಂದು ಕೀ ಚೈನ್ ಥರ ಬ್ಯಾಗಿಗೆ ಹಾಕ್ಕೊಂಡ್ರೆ ಮಕ್ಕಳಿಗೆ ಈಸಿಯಾಗಿ ಕುಡ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಈ ಥರ 3 ಸ್ಟೆಪ್ಸ್ ಇರುತ್ತೆ. ಇದನ್ನು ರೊಟೇಟ್ ಮಾಡಿಬಿಟ್ಟು ಟೈಟಾಗಿ ಕೂಡಿಸಿದ್ರೆ ಈ ಥರ ಕೂತ್ಕೊಳ್ಳುತ್ತೆ ಗ್ಲಾಸ್ ಆಗಿ. ಸೊ ಏನೂ ಲೀಕ್ ಆಗೋದಿಲ್ಲ, ವಾಟರ್ ಹಾಕಿದರೆ ಚೆಲ್ಲೋದಿಲ್ಲ, ಲೀಕ್ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ತುಂಬ ಅಂದರೆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಈ ಥರ ಪ್ರಾಡಕ್ಟ್ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಏನೇನೆಲ್ಲ ಬರ್ತಾಯಿದೆ ಅನ್ನಿಸ್ತಾ ಇದೆ. ಸೊ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿರೋ ಮನೆಯಲ್ಲಿ. ಆ್ಯಂಡ್ ನ್ಯೂ ಬಾರ್ನ್ ಬೇಬಿ ಯಾವುದಾದ್ರೂ ಇತ್ತು ಅಂದರೆ ಒಂದು 8 ತಿಂಗಳು 6 ತಿಂಗಳು ಅಲ್ಲಿ ಅವರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. 2 ಮಕ್ಕಳಿದ್ರೂ ಕೂಡ ಒಬ್ರಿಗೆ ಬಾಟಲ್ ಒಯ್ದರೆ ಇನ್ನೊಬ್ಬರಿಗೆ ನನಗೂ ಬೇಕು ಅಂತ ನಿಂದಿರ್ತಾರೆ. ಸೊ ಅಂಥವ್ರಿಗೆ ಈ ಥರ ಒಬ್ಬರಿಗೆ ಗ್ಲಾಸಲ್ಲಿ ಇನ್ನೊಬ್ಬರಿಗೆ ಬಾಟಲ್ ಕೊಟ್ಟು ಅಡ್ಜಸ್ಟ್ ಮಾಡ್ಬೋದು. ಸೊ ಇದು ಕೂಡ ತುಂಬ ಒಳ್ಳೆ ಪ್ರಾಡಕ್ಟ್. ಇದ್ರದ್ದು ಅಷ್ಟೇ ಪ್ರೈಸು 130 ರುಪೀಸ್ ಏನೋ ಇದೆ ಅಷ್ಟೇ. ಇವಾಗ ಸೇಲ್ ನಡೀತಾ ಇದೆ, ಇನ್ನೂ ಕಡಿಮೆ ಆಗಿರ್ಬೋದು. ಹೋಗಿ ಒಂದು ಸರ್ತಿ ಚೆಕ್ ಮಾಡಿ, ಓಕೆನಾ. ಸೊ ತುಂಬ ಹೆಲ್ಪ್ ಆಗುತ್ತೆ. ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸರ್ತಿ ಬೈ ಮಾಡಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಆ್ಯಂಡ್ ಈಸಿ ಕ್ಯಾರಿ. ವೆನಿಟಿ ಬ್ಯಾಗ್ಗೆ ನೀವು ಕೀ ಚೈನ್ ಥರ ಹಾಕೋಬೋದು, ಅಥವಾ ಪರ್ಸಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು. ಮಕ್ಕಳಿಗೆ ಎಲ್ಲಿ ಬೇಕಾದರೂ ನೀರಾದರೂ ಸಿಗುತ್ತೆ, ನೀರೆಲ್ಲರೂ ಅಡ್ಜಸ್ಟ್ ಮಾಡ್ಬೋದು. ಬಟ್ ಈ ಥರ ಒಂದು ಕ್ಯಾರಿ ಮಾಡಿದ್ರೆ ಒಳ್ಳೆಯದು. ಇನ್ನು ನೆಕ್ಸ್ಟ್ 3rd ಪ್ರಾಡಕ್ಟ್ ಅವರ ಮಕ್ಕಳ ಒಂದು ಹೆಲ್ತ್ಗೆ ಮೇನ್ ಇಂಪಾರ್ಟೆಂಟ್. ಸೊ ಬಿಸಿಲಾಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಯಾವುದೇ ಕಾಲ ಆಗಿದ್ದು ಈ ನೆಗಡಿ, ಕೆಮ್ಮು, ಕಫ ಇದಂತೂ ತಪ್ಪಿದ್ದಲ್ಲ ಅಲ್ವಾ. ಸೊ ಮಕ್ಕಳಿಗೆ ಕಫ ಗಟ್ಟದಾಗ, ಅವ್ರಿಗೆ ಉಸಿರಾಡೋಕ್ಕೂ ಪ್ರಾಬ್ಲಮ್ ಆಗಿದಾಗ ಈ ಥರ ಒಂದು ವಾಫ್ ತೊಗೊಳ್ಳೋ ಮಷೀನು ಬೇಕೇ ಬೇಕು. ಬಟ್ ಒಂದು ದೊಡ್ಡ ವಾಫ್ ತೊಗೊಳ್ಳೋ ಮಷೀನ್ ನಾವು ಏನಾದರೂ ತೊಗೋಬೇಕು ಅಂದರೆ ಒಂದು 1500ರಿಂದ 2000 ಅಂತೂ ಕೊಡಲೇಬೇಕು. ಅಫ್ಕೋರ್ಸ್ ನಮ್ಮ ಹಸ್ಬೆಂಡು ತಂದಿದ್ದಾರೆ. ಈ ಒಂದು 6 ತಿಂಗಳ ಹಿಂದೆಯೇ ಅವ್ರು ತಂದಿದ್ದಾರೆ. 2000 ಮೇಲೆ ಚಿಲ್ಲರೆ ಹೋಗಿದೆ. ಬಟ್ ನನಗೆ ಇವಾಗ ಈ ಪ್ರಾಡಕ್ಟ್ ಸಿಕ್ತು. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಜಸ್ಟ್ ಇದಕ್ಕೆ ನಾನು ಕೊಟ್ಟಿರೋದು 200 ರುಪೀಸ್ ಅಷ್ಟೇ. ಇದರಲ್ಲಿ 2 ದೊಡ್ಡೋರಿಗೆ ಆಮೇಲೆ ಸಣ್ಣವ್ರಿಗೆ ಇಬ್ಬರಿಗೂ ಫೇಸ್ ಕ್ಯಾಪ್ ಸಿಗುತ್ತೆ ಹಚ್ಕೊಳ್ಳೋದಕ್ಕೆ. ಆ್ಯಂಡ್ ಇದು ಮೇನ್ ಏನು ಹೆಲ್ಪ್ ಆಗುತ್ತೆ ಅಂದರೆ ಚಾರ್ಜಬಲ್ ಇದೆ. ಸೊ ಚಾರ್ಜಿಂಗ್ ಮಾಡಿಕೊಂಡು ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳಿಗೆ ಇವಾಗ ವೆಕೇಷನ್ ಬಿಟ್ಟು ಅಂದರೆ ಎಲ್ಲರೂ ಊರಿಗೆ ಹೋದಾಗ ಅಥವಾ ಟ್ರಿಪ್ಪಿಗೆ ಏನಾದರೂ ಹೋದಾಗ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಸರ್ತಿ ನೀವು ಚಾರ್ಜ್ ಮಾಡಿಕೊಂಡು ತೊಗೊಂಡು ಹೋದರೆ, ಕ್ಯಾರಿ ಮಾಡ್ಕೊಂಡು ಹೋದರೆ ಸೊ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಇರುತ್ತೆ. ಇಲ್ಲಿ ನೀವು ಮಾಸ್ಕ್ ಏನು ಕೊಟ್ಟಿರ್ತಾರಲ್ವ, ಆ ಮಾಸ್ಕ್ನ ಹಾಕಬೇಕಾಗುತ್ತೆ. ಔಷಧ ಇಲ್ಲಿಂದ ಬರುತ್ತೆ, ಓಕೆನಾ. ಸೊ ಟ್ಯೂಬ್ ಏನಿರುತ್ತೆ ಅದನ್ನು ನೀವು ಡಾಕ್ಟರ್ ಸಜೆಷನ್ ಮೇಲೆ ಬರೆಸ್ಕೊಂಡು ತೊಗೊಳ್ಬೋದು. ನಿಮಗೆ ಇಲ್ಲಿ 2 ಮಾಸ್ಕ್ ಕೊಟ್ಟಿರ್ತಾರೆ. ಈ ಥರ ಇನ್ನೊಂದು ಚಿಕ್ಕದೊಂದು ಕೊಟ್ಟಿರ್ತಾರೆ. ಸೊ ನೋಡಿ, ಈ ಥರ ಹಾಕೋಬೋದು. ಇಲ್ಲಾಂದರೆ ಮಕ್ಕಳಿಗೆ ಅಂದರೆ ಈ ಸಣ್ಣ ಮಾಸ್ಕ್ನ ನೀವು ಯೂಸ್ ಮಾಡ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ. ಯಾಕಂದರೆ 2500 ಕೊಟ್ಟು ಅಷ್ಟು ದೊಡ್ಡ ಮಷಿನ್ ತೊಗೊಳೋಕ್ಕಿಂತ ಇದನ್ನು ತೊಗೊಂಡ್ರೆ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಕ್ಯಾರಿ ಕೂಡ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ಇಲ್ಲಿ ಮೇಲ್ಗಡೆ ಏನು ಕ್ಯಾಪ್ ಇರುತ್ತಲ್ವ, ಇಲ್ಲಿ ನೀವು ಟ್ಯೂಬ್ ಏನಿರುತ್ತಲ್ವ ಲಿಕ್ವಿಡು ಅದನ್ನು ಹಾಕಬೇಕಾಗತ್ತೆ. ಸೊ ಔಷಧನ ಹಾಕಿಬಿಟ್ಟು ಆನ್ ಮಾಡಿಕೊಂಡ್ರೆ ಇಲ್ಲಿ ಬಟನ್ ಇರುತ್ತೆ. ಸೊ ಆಫು, ಆನು, ಆಮೇಲೆ ಸ್ಪೀಡು ಹೆಚ್ಚಿಗೆ ಕಡಿಮೆ ಮಾಡೋದು ಬಟನ್ಸ್ ಇರುತ್ತೆ. ಇಲ್ಲಿ ಚಾರ್ಜಬಲ್ ಇರುತ್ತೆ. ಈ ಥರ ಚಾರ್ಜ್ ಮಾಡೋದು. ಈ ಇನ್ನೊಂದು ಏನಿದೆ ಅಲ್ವಾ, ನಾವು ಮೊಬೈಲ್ ಚಾರ್ಜಿಂಗ್ ಮಾಡ್ತಾ ಇರ್ತೀವಲ್ವ, ಅದಕ್ಕೆ ನೀವು ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಮಾಡ್ಬೋದು. ಸೊ ಒಂದ್ಸರಿ ಚಾರ್ಜ್ ಮಾಡಿ ನೀವು ಎಲ್ಲಾದರೂ ಹೊರಗಡೆ ಹೋದರೆ ಅದು ತೊಗೊಂಡು ಹೋಗ್ಬೋದು. ಸೊ ಮಕ್ಕಳಿರೋರಿಗೆ ಇದು ಕೂಡ ಅಷ್ಟೇ ಬೆಸ್ಟ್ ಅಂತಲೇ ಹೇಳ್ಬೋದು. ಹೊರಗಡೆ ಹೋಗಿ ಯಾವುದೇ ಹಾಸ್ಪಿಟಲ್ನಲ್ಲಿ ನೀವು ಈ ಥರ ಆಫ್ ಹಚ್ಕೋಬೇಕು ಅಂದರೆ ಒಂದು 50 ರುಪೀಸ್ ಆದರೂ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಆ ಮಾಸ್ಕು ಕೂಡ ಎಷ್ಟು ಜನ ಯೂಸ್ ಮಾಡಿರ್ತಾರೆ, ಅದನ್ನೇ ಪದೇ ಪದೇ ಮತ್ತೆ ಯೂಸ್ ಮಾಡಿಸ್ತಾರೆ ನಿಮಗೂ ಕೂಡ. ಅಥವಾ ನೀವು ಬೇರೆ ಮಾಸ್ಕ್ ತೊಗೊಂಡು ಬರೀ ಹಚ್ಕೊಂಡು ಬರ್ತೀರಾ ಅಂದರೂ ಕೂಡ ಮಾಸ್ಕ್ಗೆ 100 ರುಪೀಸ್ ಅಂದರೂ ಇದ್ದೇ ಇರುತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿ ರಾತ್ರಿ ಅವ್ರಿಗೇನಾದರೂ ಮಕ್ಕಳಿಗೆ ಜಾಸ್ತಿ ತೊಂದರೆ ಆಗೋದು, ಕಷ್ಟ ಆಗೋದು ಅಂದರೆ ರಾತ್ರಿ ಮಲ್ಕೊಂಡಿರುವಾಗ. ಆ ಟೈಮಲ್ಲಿ ಯಾವ ಹಾಸ್ಪಿಟಲು ಓಪನ್ ಇರೋದಿಲ್ಲ. ಹಾಗಾಗಿ ಈ ಥರ ಒಂದು ಮಷೀನು ಎಲ್ಲರ ಮನೆಯಲ್ಲೂ ಇರಲೇಬೇಕು. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಗ್ರೂಪಲ್ಲಿ ಯಾರ ಮನೆಯಲ್ಲೂ ಮಕ್ಕಳಿದ್ದರೆ ಇದು ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸಿದರೆ ಪ್ಲೀಸ್ ಅವ್ರಿಗೆ ಕೂಡ ಸಜೆಸ್ಟ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ, ಬಟ್ ಯಾರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಮಕ್ಕಳಿಗೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಕ್ಕೆ ಆಗಲ್ಲ ಅನ್ನೋರಿಗೆ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ತುಂಬ ಕಡಿಮೆ ಪ್ರೈಸ್ ಇದೆ. 200 ರೂಪಾಯಲ್ಲಿ ಒಂದು ಹೊರಗಡೆ ತೊಗೊಳಕ್ಕೆ ಹೋದರೆ ಒಂದು ಮಾಸ್ಕು ಬರೋದಿಲ್ಲ. ಅಂಥದ್ರಲ್ಲಿ ಇಷ್ಟು ಎಲ್ಲ ಫೆಸಿಲಿಟಿ ಇದ್ದೂ
ಇದಕ್ಕೆ ಇಷ್ಟು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ಅಂದರೆ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದ್ರದ್ದೇನಾದರೂ ನಿಮಗೆ ಲಿಂಕ್ ಬೇಕಾಗಿದ್ದರೆ ಇದನ್ನು ಕೂಡ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದು ಸರ್ತಿ ಚೆಕ್ ಮಾಡಿ. ಆ್ಯಂಡ್ 3 ಪ್ರಾಡಕ್ಟು ಕೂಡ ನನಗೆ ತುಂಬ ಫೇವ್ರೆಟ್ ಇದೆ ಆ್ಯಂಡ್ ಮಕ್ಕಳಿರೋ ಮನೆಯಲ್ಲಿ ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ಸೊ ನಿಮಗೆಲ್ಲರೂ ಕೂಡ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಯಾವುದ್ಯಾವುದೋ ಪ್ರಾಡಕ್ಟ್ ತೋರಿಸೋಕ್ಕಿಂತ ಮೇಯ್ನಾಗಿ ಕಡಿಮೆ ಪ್ರೈಸಲ್ಲಿ ನಮಗೆ ಮನೆಗೆ ಇಷ್ಟ ಆಗುವಂಥದ್ದು ಅದರಿಂದ ಉಪಯೋಗ ಆಗಬೇಕು. ಸೊ ಅಂಥ ಪ್ರಾಡಕ್ಟನ್ನ ಬೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ಕೋತೀನಿ. ಸೊ ಇದೆಲ್ಲ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೇನು ಮಕ್ಕಳ ಎಕ್ಸಾಮ್ ಬರ್ತಾ ಇದೆ, ಸೊ ಮಕ್ಕಳಿಗೂ ಟ್ರಾವೆಲಿಂಗ್ ನೀವೇನಾದರೂ ವೆಕೇಷನ್ ಕರ್ಕೊಂಡು ಹೋಗ್ತಿದ್ರೆ ಇದೆಲ್ಲ ಕೂಡ ನಿಮಗೆ ಕ್ಯಾರಿ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಇವತ್ತಿನ ವೀಡಿಯೋ ನಿಮಗೇನಾದ್ರು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ 3 ಪ್ರಾಡಕ್ಟದ್ದು ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡಿ ಅಂತ ಕೇಳ್ತೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಿಚನ್ಗೆ ಯೂಸ್ ಆಗುವಂಥ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೊಳ್ಕೊಬಿಡಿ ಪ್ಲೀಸ್. ಈ ಒಂದು ವಿಡಿಯೋ 1% ಆದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ಮ್ಯಾಜಿಕ್ ಪೆನ್ ಅಂತೂ ಯಾರೂ ಕೂಡ ಮಿಸ್ ಮಾಡ್ಕೊಳ್ಕೊಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.